ಬಿಗ್ ಬಾಸ್ 11 ಯಾವಾಗ ಶುರು ಆಗುತ್ತೆ, ಯಾರೆಲ್ಲ ಬರ್ತಾರೆ ಅನ್ನುವಂಥ ಕ್ಯೂರಿಯಾಸಿಟಿಗೆ ಅಂತಿಮವಾಗಿ ತೆರೆ ಬಿದ್ದಿದೆ. ನಿನ್ನೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಬಿಗ್ ಬಾಸ್ ಸೀಸನ್ 11 ಪ್ರಾರಂಭವಾಗಿದೆ. ವೇದಿಕೆ ಮೇಲೆ ಸುದೀಪ್ ನಿಂತು ಮಾತಾಡ್ತಾ ಇದ್ದ ಹಾಗೇನೆ ಎಲ್ಲ ಹಳೆಯ ಸೀಸನ್ಗಳು ಕಣ್ಮುಂದೆ ಬಂದು ಹೋಗಿದ್ದು ಇದೆ. ಈ ಬಾರಿ ಯಾರ್ಯಾರು ಜಗಳ ಆಡ್ತಾರೋ, ಯಾರ್ಯಾರು ಇನ್ನೇನೇನು ಮಾಡ್ತಾರೋ, ಯಾರ್ಯಾರು ಬರ್ತಾರೋ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಒಮ್ಮೆಲೆ ವೀಕ್ಷಕರ ತಲೆಗೂ ಬಂದಿದೆ. ಸೊ ಬಿಗ್ ಬಾಸ್ ಶುರುವಾಗಿ ಇವತ್ತಿಗೆ 2ನೇ ದಿನ, ಅಂದರೆ ನಿನ್ನೆ ಗ್ರ್ಯಾಂಡ್ ಫಿನಾಲೆ, ಇವತ್ತು 2ನೇ ದಿನ. ಆಗಲೇ ಹೆಂಗಸರ ನಡುವೆ ಗಲಾಟೆನೇ ನಡೆದು ಹೋಗ್ಬಿಟ್ಟಿದೆ. ಅಯ್ಯೋ ಕತೆ ಶುರುವಾದ ಮೊದಲ ದಿನವೇ ಏನಿದು ಹೆಂಗಸರ ಗಲಾಟೆ ಅಂತ ಹೇಳ್ತಾ ಇದ್ರೆ ನಿಜವಾಗ್ಲೂ ಕೂಡ ನೀವು ಆಶ್ಚರ್ಯ ಪಡ್ತೀರಾ. ಯಾರಿಬ್ರು ನಡುವೆ ಗಲಾಟೆ ಆಯಿತು, ಏನಕ್ಕೆ ಗಲಾಟೆ ಆಯಿತು, ಹೇಗೆ ಗಲಾಟೆ ಆಯಿತು, ಮೊದಲ ದಿನವೇ ಹೀಗಾದರೆ ಇನ್ನು ವಾರ ಪೂರ್ತಿ ಹೆಂಗೋ, ಇನ್ನು ಕೊನೆಯ ದಿನದವರೆಗೂ ಹೆಂಗೋ ಅನ್ನುವಂಥ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ನೀಡ್ತಾ ಹೋಗ್ತೀವಿ. ಎಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗಾಗಿ ಮೆಗಾ ಸುದ್ದಿಯನ್ನು ಫಾಲೋ ಮಾಡಿ. ಎಸ್, ಈ ಬಾರಿ ಬಿಗ್ ಬಾಸ್ಗೆ ಅನೇಕ ಹುಡುಗಿಯರು, ಹೆಂಗಸರು ಬಂದಿದ್ದಾರೆ. ಒಬ್ಬರೊಬ್ಬರ ಸ್ಟೇಜ್ ಮೇಲೆ ಬರ್ತಾ ಇದ್ದ ಹಾಗೆ ಇವ್ರ ಘಾಟಿನ, ಇವ್ರು ಓವರ್ ಆ್ಯಕ್ಟಿಂಗ, ಇವ್ರು ಹೆಚ್ಚಾಗಿ ಮಾತಾಡ್ತಾರ, ಇವ್ರು ಸಾಫ್ಟಾ, ಇವ್ರು ಅಳ್ತಾರ, ಇವ್ರು ಡೌ ಮಾಡ್ತಾರ, ಇವ್ರು ನಕ್ರ ಮಾಡ್ತಾರ, ಎಲ್ಲ ಪ್ರಶ್ನೆಗಳು ರಪ್ 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 ಅಂತ ಬರ್ತಾ ಇತ್ತು. ಕಿರುತೆರೆಯಲ್ಲಿ ಮಿಂಚಿದವರು ಮತ್ತು ಕೆಲವೊಂದು ರಿಯಾಲಿಟಿ ಶೋಗಳಲ್ಲಿ ಮಿಂಚಿದವರು ಮತ್ತು ಕಾಂಟ್ರವರ್ಸಿಯಲ್ಲಿ ಮಿಂಚಿದವರು ಈ ಬಾರಿಯ ಮಹಿಳಾ ಮಣಿಗಳು. ಮಹಿಳಾ ಮಣಿಗಳ ಒಂದು ಜಬರ್ದಸ್ತ್ ಆದಂಥ ಪರ್ಫಾರ್ಮೆನ್ಸ್ ಈ ಬಾರಿ ಇರುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಮಹಿಳಾ ಮಣಿಗಳ ನಡುವೆಯೇ ಮೊದಲ ದಿನವೇ ಒಂದು ಸ್ವಲ್ಪ ಕಿರಿಕಾಗ್ಬಿಟ್ಟಿದೆ. ಇಬ್ಬರು ನೇರ ಮಾತನಾಡ್ಕೊಂಡು ಬಿಟ್ಟಿದ್ದಾರೆ. ಇಬ್ಬರ ನಡುವೆ ಈ ಗಲಾಟೆ ಶುರುವಾಗಿದ್ದು ಯಾಕೆ, ಏನು, ಎತ್ತ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ, ಕೇಳಿ. ಎಸ್, ಬಿಗ್ ಬಾಸ್ ಅಂದ್ರೇನೆ ಕಿರಿಕು, ಬಿಗ್ ಬಾಸ್ ಅಂದ್ರೇನೆ ವಿವಾದ, ಬಿಗ್ ಬಾಸ್ ಅಂತ ಹೇಳಿದ್ರೇನೆ ಕಾಂಟ್ರವರ್ಸಿ. ಅದರಲ್ಲೂ ಎಲ್ಲ ಜಡೆಗಳು ಒಂದಾಯಿತು ಅಂದರೆ ಕೇಳಬೇಕಾಗತ್ತೆ. ಖಂಡಿತ ಅಲ್ಲೊಂದೇನಾದರೂ ಹಗರಣ ಆಗೇ ಆಗತ್ತೆ. ಅದು ಈ ಹಿಂದೆಯಿಂದಲೂ ಕೂಡ ಇದೆ. ಈ ರೀತಿಯಾಗಿ ಈ ಬಾರಿಯೂ ಕೂಡ ಸ್ಟೇಜ್ ಮೇಲೆಯೇ ಈ ಒಂದು ಗಲಾಟೆ ಆಗ್ಬಿಟ್ಟಿದೆ. ಹೌದು, ನಟಿ ಹಂಸ ಅನೇಕ ವರ್ಷಗಳಿಂದ ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಅನೇಕ ವಿಲನ್ ಪಾತ್ರಗಳನ್ನು ಮಾಡಿಕೊಂಡು ಓಡಾಡಿಕೊಂಡು ಆರಾಮಾಗಿ ಇದ್ದಾರೆ. ಹಂಸ ಅಂದ ತಕ್ಷಣ ನಮಗೊಂದಷ್ಟು ಸೀರಿಯಲ್ಗಳು ನೆನಪಾಗತ್ತೆ, ನೆಗೆಟಿವ್ ರೋಲ್ಗಳು ನೆನಪಾಗತ್ತೆ ಮತ್ತು ಅವರ ಕುತಂತ್ರದ ಪಾತ್ರಗಳು ನೆನಪಾಗತ್ತೆ. ಇದೇ ಹಂಸ ಇದೀಗ ತುಕಾಲಿ ಸಂತೋಷ್ ಅವರ ವೈಫು ಮಾನಸ ಜೊತೆಗೆ ಕಿರಿಕ್ ಮಾಡ್ಕೊಂಡಿರೋದು. ಹೌದು, ಹಂಸ ಈ ಹಿಂದೆಯಿಂದಲೂ ಕೂಡ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇದ್ದವರು. ಇವರು ಕೂಡ ರಾಜಾರಾಣಿ ಶೋನಲ್ಲಿ ಕಾಣಿಸ್ಕೊಂಡಿದ್ರು ಮತ್ತು ಇವರು ಕೂಡ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದೇ ಹಂಸ ತನ್ನ ಗಂಡನ ಜೊತೆಗೆ 1 ವರ್ಷಗಳ ಕಾಲ ಮಾತಾಡಿರಲಿಲ್ಲ. ಮನೆಗೆ ಹೋಗಿ ಕೂತಿದ್ರು, ಡಿವೋರ್ಸ್ಗೆ ಅಪ್ಲೈ ಮಾಡ್ಕೊಂಡಿದ್ರು. ಇದನ್ನ ಸ್ವತಃ ಅವರೇ ರಿಯಾಲಿಟಿ ಶೋ ಒಂದರಲ್ಲಿ ಹೇಳಿದ್ರು. ನನಗೆ ನನ್ನ ಗಂಡನ ಜೊತೆಗೆ ಅಡ್ಜಸ್ಟೇ ಆಗ್ತಿರ್ಲಿಲ್ಲ. ಆ ಕಾರಣಕ್ಕೆ ನಾವು ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಡಿವೋರ್ಸ್ ಮಾಡ್ಕೊಳ್ಬೇಕು ಅಂತ ನಿರ್ಧರಿಸಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ವಿ. ಕೋರ್ಟ್ನ ಮೆಟ್ಟಿಲೇರಿದ್ವಿ. ಅದಾದಮೇಲೆ ಕೌನ್ಸಿಲಿಂಗ್ ಎಲ್ಲ ಆದಮೇಲೆ ನನ್ನ ಮಗನ ಮುಖ ನೋಡಿ ಇಬ್ಬರು ಒಂದಾದ್ವಿ ಅಂತ ಹೇಳಿದ್ರು. ವೇದಿಕೆ ಮೇಲೂ ಕೂಡ ಸುದೀಪ್ ಮುಂದೆ ಅದನ್ನೇ ಹೇಳಿದ್ರು. ನನಗೂ ನನ್ನ ಗಂಡಂಗೂ ಕಿರಿಕಾದಾಗ ನಾನು ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತೀನಿ. ಹೋದರೆ 3 ತಿಂಗಳು 6 ತಿಂಗಳು ಬರೋದೇ ಇಲ್ಲ. ನಾನು ನನ್ನ ಗಂಡನ ಜೊತೆಗೆ ಕಿರಿಕ್ ಮಾಡಿದಾಗ ನನ್ನ ತಂದೆ ತಾಯಿ ಮನೆಗೆ ಹೋಗಿ ಅಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಇದನ್ನ ಕೇಳಿಸ್ಕೊಂಡಿದ್ದ ಮಾನಸ ಸುದೀಪ್ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಸುದೀಪ್ ಅವರು ಹಂಸ ಎಷ್ಟು ದಿನ ಇರ್ತಾರೆ, ಎಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರಬಹುದು ಅಂತ ನಿಮ್ಗೆ ಅನ್ಸುತ್ತೆ ಅಂದಾಗ, ಅಯ್ಯೋ ಜಾಸ್ತಿ ದಿನ ಇರಲ್ಲ ಬಿಡೋಣ, ಇವರು ಗಂಡನ ಜೊತೆಗೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋಗ್ತಾರೆ, ನಾನು ಹಂಗಲ್ಲ, ನನ್ನ ಗಂಡನ ಜೊತೆಗೆ ಜಗಳ ಮಾಡಿದ್ರೆ ನನ್ನ ಗಂಡನೇ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಕಾಮಿಡಿ ಮಾಡಿ ಹೇಳ್ತಾರೆ. ಅಲ್ಲಿ ಆ್ಯಕ್ಚುಲಿ ಮಾನಸ ಮಾತಾಡಿದ್ದು ಕಾಮಿಡಿ ಆಗಿ. ಮಾನಸನ ನೋಡಿದವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಆಕೆ ಏನೇ ಮಾತಾಡಿದ್ರು ಕೂಡ ಅಲ್ಲೊಂದು ನಗು ಇದ್ದೇ ಇರುತ್ತೆ. ಕಾಮಿಡಿ ಮಾಡಿಕೊಂಡು ಅವರು ತುಂಬ ಚೆನ್ನಾಗಿ ತಮ್ಮ ಜೀವನವನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಈ ಕಾಮಿಡಿಗಳೇ ಬೇರೆಯವರಿಗೆ ಇರಿಸು ಮುರ್ಸು ಆಗುತ್ತೆ ಅಥವಾ ಬೇರೆಯವರಿಗೆ ಸಿಟ್ಟು ತರಿಸುತ್ತೆ. ನೆನ್ನೆ ಆಗಿದ್ದು ಕೂಡ ಅದೇ. ಹಂಸನ ಬಗ್ಗೆ ಈ ರೀತಿಯಾಗಿ ಮಾನಸ ಮಾತಾಡಿದ್ದು ಹಂಸನಿಗೆ ಇದನ್ನು ತಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಸರಿಯಾಗಿ ವಾಪಸ್ ಕೊಡಬೇಕು ಅಂತ ಕಾಯ್ಕೊಂಡು ಕೂತಿದ್ರು. ಇದೇ ಸಂದರ್ಭದಲ್ಲಿ ಕಿಚ್ಚ ಸುದೀಪ್ ಅವರು ಹಂಸಗೆ ಮಾನಸ ಎಷ್ಟು ದಿನ ಇರಬಹುದು ಅಂತ ಕೇಳಿದ್ದಕ್ಕೆ ಹಂಸ ಕೂಡ ಮಾನಸ ಬಗ್ಗೆ ತುಂಬ ಅಂದರೆ ತುಂಬಾ ಹಗುರವಾಗಿ ಮಾತನಾಡ್ಬಿಡ್ತಾರೆ. ಈ ಮಾತು ಇದೀಗ ಸಿಕ್ಕಾಬಟ್ಟೆ ಟ್ರೋಲ್ ಆಗ್ತಾ ಇದೆ. ಹಂಸನ ಮಾತಿಗೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದ್ರೆ ಇನ್ನು ಕೆಲವರು ಕರೆಕ್ಟಾಗಿ ಮಾತಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಂದರೆ ಇವ್ರು ಸುಮ್ಮನೆ ಮಾತಾಡ್ತಾರೆ ಅನಿಸುತ್ತೆ, ಬಾಯ್ ಬಡ್ಕೊಳ್ತಾರೆ ಅಷ್ಟೇ, ಜಾಸ್ತಿ ಮಾತಾಡೋಕ್ಕೆ ಹೋಗಿ ಇನ್ನೇನೋ ಎಡವಟ್ಟು ಮಾಡ್ಕೊಳ್ತಾರೆ. ಇವ್ರ ಮನೇಲಿ ಜಾಸ್ತಿ ದಿನ ಇರೋದಿಲ್ಲ, ಇವರೇ ಮನೆಯಿಂದ ಬೇಗ ವಾಪಸ್ ಬರ್ತಾರೆ. ಏನೇನೋ ದಬಾಕ್ತೀನಿ ಅಂತ ಹೋದವರು ಏನೂ ದಬಾಕ್ತೇನೆ ಬಿಗ್ ಬಾಸ್ ಮನೆಯಿಂದ ವಾಪಸ್ ಬಂದಿದ್ದನ್ನು ನಾವು ನೋಡಿದ್ದೀವಿ ಅಂತ ತುಕಾಲಿ ಸಂತೋಷ್ ಅವರ ವೈಫು ಮಾನಸ ಏನೂ ದಬಾಕಲ್ಲ ಅನ್ನೋದನ್ನು ಹಂಸ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ.
ಹೋಗ್ತಾರೆ. ಸೊ ಈ ಮಾತು ಹೇಳ್ತಾ ಇದ್ದ ಹಾಗೇನೆ ಮಾನಸ ಮುಖದಲ್ಲಿ ಒಂದಷ್ಟು ಬದಲಾಗತ್ತೆ. ಯಾಕಂದ್ರೆ ಮಾನಸ ಮಾಡಿದ್ದು ಕಾಮಿಡಿ ಆಗಿತ್ತು, ಹಂಸ ಹೇಳಿದ್ದು ಸೀರಿಯಸ್ ಆಗಿತ್ತು. ಅದಾದ್ಮೇಲೆ ಹಂಸ ಸ್ವರ್ಗಕ್ಕೆ ಹೋದ್ರೆ ಮಾನಸ ನರಕಕ್ಕೆ ಹೋಗ್ತಾರೆ. ಅಲ್ಲಿಗೆ ಇವರಿಬ್ರು ಆಲ್ರೆಡಿ ಬೇರೆ ಬೇರೆ ಟೀಮು ಆಗ್ತಾರೆ. ಸೊ ಆ ಕಾರಣಕ್ಕಾಗಿ ಇವರಿಬ್ಬರ ನಡುವೆ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಜಿದ್ದು ಶುರು ಆಗ್ಬಿಟ್ಟಿದೆ. ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ವೇದಿಕೆ ಮೇಲೆ ಸುದೀಪ್ ಇದ್ದ ಹಾಗೇನೆ ಕೌಂಟರ್ ಅಟ್ಯಾಕ್ಗಳು ಶುರು ಆಗಿದೆ. ಸೊ ಅಲ್ಲಿಗೆ ಇವರಿಬ್ಬರ ಜಗಳ ಮುಂದುವರಿಯೋದ್ರಲ್ಲಿ ಎರಡು ಡೌಟೇ ಇಲ್ಲ. ಯಾರಿಗೇನು ದಬಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಆದರೆ ಇವರಿಬ್ಬರ ನಡುವಿನ ಕಿತ್ತಾಟ ಮುಂದೆ ಬಿಗ್ ಬಾಸ್ನ ಒಳ್ಳೆ TRPಗಂತೂ ಕಾರಣ ಆಗುತ್ತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಂಸ ಮೊದಲೇ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದವರು. ಸೊ ಇನ್ನು ಮಾನಸ ಹಳ್ಳಿ ಹುಡುಗಿ. ಸೊ ಇವರಿಬ್ಬರ ನಡುವೆ ಯಾವ ರೀತಿ ಕಾದಾಟ ಆಗತ್ತೆ, ಕಿರಿಕು ಎಷ್ಟರ ಮಟ್ಟಿಗೆ ಆಗತ್ತೆ, ಆ ಕಿರಿಕು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಯಾರಿಗೆ ಇನ್ನೇನೇನು ದಬ್ಬಾಕಕ್ಕೆ ಬಿಡ್ತಾರೋ ಗೊತ್ತಿಲ್ಲ, ಕಾದು ನೋಡಬೇಕು. ಒಟ್ಟಿನಲ್ಲಿ ಮೊದಲ ದಿನವೇ ಸಿಕ್ಕಾಬಟ್ಟೆ ಮಜಾ ಇದ್ದು ಹೋಗ್ತಾ ಹೋಗ್ತಾ ಖಂಡಿತವಾಗಿಯೂ ಇದು ಇನ್ನೊಂದು ಸ್ವರ್ಗ ಇನ್ನೊಂದು ನರಕವೇ ಆಗತ್ತೆ ಅಂತ ಸ್ಪರ್ಧಿಗಳೇ ಮಾತನಾಡ್ಕೊಳ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇವರಿಬ್ಬರ ಕೋಳಿ ಜಗಳ ಸೀರಿಯಸ್ ಆಗುತ್ತಾ ಅಥವಾ ಇವರಿಬ್ಬರೇ ಫ್ರೆಂಡ್ಸ್ ಆಗ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.